ತನ್ನ ಸಂಸ್ಥಾನವಾದಂತಹ ತಿರುವಾಂಕೂರಿನ ರಾಜ್ಯವನ್ನೇ ಅನಂತ ಪದ್ಮನಾಭ ಸ್ವಾಮಿ ದೇವರಿಗೆ ಶರಣು ಒಪ್ಪಿಸಿ ಇನ್ನು ಮುಂದೆ ತಾನೂ ಹಾಗೂ ತನ್ನ ವಂಶಸ್ಥರೆಲ್ಲ ಈ ದೇವರ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತೇವೆ, ತಾವೆಲ್ಲರೂ ಈ ದೇವರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡ್ತಾರೆ. ಈ ದೇವಸ್ಥಾನ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಆದರೆ ಈ ಆದೇಶದ ವಿರುದ್ಧ ರಾಜಮನೆತನದವರು ಸುಪ್ರೀಂ ಕೋರ್ಟ್ಗೆ ಅಪೀಲನ್ನ ಸಲ್ಲಿಸಿ ಕೇರಳ ಹೈಕೋರ್ಟ್ ನೀಡಿದಂತಹ ಆದೇಶಕ್ಕೆ ಸ್ಟೇ ಅನ್ನ ತರ್ತಾರೆ. ಈ ಮನೆತನದವರಿಗೂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ದೇವನೊಬ್ಬನೇ ನಾಮ ಹಲವು ಅಂತ ಹೇಳುವಂತಹ ನಮ್ಮ ಸನಾತನ ಧರ್ಮದಲ್ಲಿ ವೈಷ್ಣವರು ವಿಷ್ಣುವನ್ನ ಪೂಜಿಸಿದ್ರೆ ಶೈವರು ಶಿವನನ್ನ ಪೂಜಿಸ್ತಾರೆ, ಶಾಕ್ತಿಯರು ಶಕ್ತಿಯನ್ನ ಅಂದ್ರೆ ದೇವಿಯನ್ನ ಪೂಜಿಸ್ತಾರೆ. ಹೀಗೆ ಯಾವುದೇ ಹೆಸರಿನಲ್ಲಿ ನಾವು ದೇವರನ್ನ ಪೂಜಿಸಿದ್ರೂ ಅದರ ಫಲ ಮಾತ್ರ ಒಂದೇ. ನಾವು ಇವತ್ತು ಮಾತನಾಡ್ಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಅಂಥದ್ದೇ ಒಂದು ಶಕ್ತಿ ಕೇಂದ್ರದ ಬಗ್ಗೆ, ಅಂದ್ರೆ ದೇವಸ್ಥಾನದ ಬಗ್ಗೆ. ಭಾರತದ ಅತ್ಯಂತ ಪ್ರಾಚೀನ ದೇವಸ್ಥಾನವಾದಂತಹ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ. ಮಲಯಾಳದಲ್ಲಿ ತಿರುವನಂತಪುರ ಅಂತ ಹೇಳಿದ್ರೆ ಅನಂತನಿರುವ ಊರು ಅಂತ ಅರ್ಥ. ಅದಕ್ಕಾಗಿಯೇ ಈ ಊರಿಗೆ ತಿರುವನಂತಪುರ ಅಂತ ಹೇಳುವ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇದು ಅತ್ಯಂತ ಪ್ರಾಚೀನ ದೇವಸ್ಥಾನ. ಈ ದೇವಸ್ಥಾನ ಯಾವಾಗ ಯಾರಿಂದ ನಿರ್ಮಾಣ ಆಯಿತು ಅಂತ ಹೇಳೋದ್ರ ಬಗ್ಗೆ ಯಾವುದೇ ನಿಖರವಾದಂತಹ ಪುರಾವೆಗಳು ಸಿಗದೆ ಹೋದರೂ ಸಹ ನಮ್ಮ ದೇಶದ ಅನೇಕ ಪುರಾಣ ಗ್ರಂಥಗಳಲ್ಲಿ ಈ ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ಉಲ್ಲೇಖವನ್ನ ಮಾಡಿರ್ತಾರೆ. ಶ್ರೀಮದ್ ಭಾಗವತ ಹೇಳುವಂತೆ ಸ್ವತಃ ಬಲರಾಮ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾನೆ ಅಂತ ಹೇಳುವಂತಹ ಉಲ್ಲೇಖ ಸಿಗ್ತದೆ. ತಿರುವಾಂಕೂರಿನ ಓರ್ವ ಬರಹಗಾರರಾದಂತಹ ದಿವಂಗತ ಡಾಕ್ಟರ್ ಎಲ್.ಎ. ರವಿವರ್ಮ ಇವರ ಪ್ರಕಾರ ಕಲಿಯುಗದ ಪ್ರಥಮ ದಿನದಂದು ಈ ದೇವಸ್ಥಾನವನ್ನ ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳ್ತಾರೆ. ಅಂದ್ರೆ ಸುಮಾರು ಒಂದು 5,000 ವರ್ಷಗಳ ಹಿಂದಿನ ಇತಿಹಾಸವನ್ನ ಈ ದೇವಸ್ಥಾನದ ಬಗ್ಗೆ ಅವರು ನೀಡ್ತಾರೆ. ಇಲ್ಲಿ ಸಿಕ್ಕಿದಂತಹ ಒಂದು ತಾಳೆಗರಿಯ ಗ್ರಂಥವಾದ ಅನಂತಶಯನ ಮಹಾತ್ಮದಲ್ಲಿ ಒಬ್ಬ ತುಳು ಬ್ರಾಹ್ಮಣ ದಿವಾಕರ ಮುನಿ ಅಂತ ಹೇಳುವವರು ಕಲಿಯುಗ ಪ್ರಾರಂಭವಾದ 950ನೇ ವರ್ಷಕ್ಕೆ ಇಲ್ಲಿನ ದೇವರ ವಿಗ್ರಹವನ್ನ ಮರುಸ್ಥಾಪಿಸಿದ್ದಾರೆ ಅಂತ ಉಲ್ಲೇಖ ಸಿಗ್ತದೆ. ದ್ವಾಪರ ಯುಗದಲ್ಲಿ ಪರಶುರಾಮ ಈ ದೇವರ ವಿಗ್ರಹವನ್ನ ಶುದ್ಧೀಕರಿಸಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿನ ಆಡಳಿತವನ್ನ ನೋಡ್ಕೊಳ್ಳಿಕ್ಕೆ 7 ಪೊಟ್ಟಿ ಅಂತ ಹೇಳುವಂತಹ ವಂಶಸ್ಥರನ್ನ ನೇಮಿಸಿ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ. ಅಷ್ಟು ಮಾತ್ರವಲ್ಲ, ಇಲ್ಲಿನ ತಂತ್ರ ವಿಧಿಗಳನ್ನ ನೆರವೇರಿಸಲಿಕ್ಕಾಗಿ ತರನಲ್ಲೂರು ನಂಬೂದರಿ ಪಾಡ್ ಅಂತ ಹೇಳುವವರನ್ನ ನೇಮಿಸಿದ್ದಾರೆ ಅಂತ ಹೇಳುವಂತಹ ಉಲ್ಲೇಖವೂ ಸಿಗ್ತದೆ. ಇವೆಲ್ಲದರ ಜೊತೆಗೆ ನಮ್ಮ ಮಣ್ಣಿನ ಅತ್ಯಂತ ಪ್ರಾಚೀನ ಪುರಾಣಗಳಾದಂತಹ ಬ್ರಹ್ಮಪುರಾಣ, ಮತ್ಸ್ಯಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣ, ವಾಯುಪುರಾಣ, ಪದ್ಮಪುರಾಣ, ಭಾಗವತ ಪುರಾಣ ಹಾಗೂ ಮಹಾಭಾರತದಲ್ಲೂ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖವನ್ನ ಮಾಡಿರೋದ್ರಿಂದ ಇದು ಅತ್ಯಂತ ಪ್ರಾಚೀನ ದೇವಸ್ಥಾನ ಅಂತ ಹೇಳುವಂಥದ್ದಂತೂ ಸ್ಪಷ್ಟ. ಈ ಅನಂತ ಪದ್ಮನಾಭ ಸ್ವಾಮಿ ದೇವರು ತಿರುವಾಂಕೂರು ಅರಸರ ಆರಾಧ್ಯ ದೇವರಾಗಿದ್ದು ದೇವಸ್ಥಾನದ ಆಡಳಿತ ಬಹಳ ಹಿಂದಿನಿಂದಲೂ ಇಂದಿನವರೆಗೂ ಈ ರಾಜಮನೆತನದ ಕೈಯಲ್ಲೇ ಇದೆ. ದೇವಸ್ಥಾನದ ಈಗಿನ ಕಟ್ಟಡದ ರಚನೆಯನ್ನ ಕ್ರಿಸ್ತಶಕ 1739ನೇ ಇಸ್ವಿಯಲ್ಲಿ ಅಂದಿನ ತಿರುವಾಂಕೂರಿನ ರಾಜರಾಗಿದ್ದಂತಹ ಮಹಾರಾಜ ಮಾರ್ತಾಂಡವರ್ಮ ರಚಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ದೇವಸ್ಥಾನವನ್ನ ಕೇರಳ ಹಾಗೂ ದ್ರಾವಿಡ ಶೈಲಿಯನ್ನ ಒಟ್ಟುಗೂಡಿಸಿ ಕೇರಳದ ಪ್ರಾಕೃತಿಕ ಲಕ್ಷಣಗಳಿಗೆ ಅನುಗುಣವಾಗಿ ರಚಿಸಲಾಗಿದೆ. ಈ ದೇವಸ್ಥಾನದ ಮೂಲ ವಿಗ್ರಹ ಅನಂತ ಶಯನನದ್ದು, ಅಂದ್ರೆ ವಿಷ್ಣುವಿನ ಮಲಗಿದ ರೂಪ. 5 ಹೆಡೆಗಳ ಆದಿಶೇಷನ ಮೇಲೆ ಮಲಗಿದ ವಿಷ್ಣುವಿನ ದೊಡ್ಡ ವಿಗ್ರಹ. ವಿಷ್ಣುವಿನ ಬಲಗೈ ಶಿವಲಿಂಗದ ಮೇಲೆ ಚಾಚಿದ ರೀತಿಯಲ್ಲಿದ್ರೆ ಶ್ರೀದೇವಿ ಹಾಗೂ ಭೂದೇವಿ ವಿಷ್ಣುವಿನ ಪಕ್ಕದಲ್ಲೇ ಕುಳಿತಿರ್ತಾರೆ. ವಿಷ್ಣುವಿನ ನಾಭಿಯಿಂದ ಬಂದಂತಹ ಕಮಲದ ಹೂವಿನಲ್ಲಿ ಬ್ರಹ್ಮ ಕೂತ್ಕೊಂಡಂತಹ ಭಂಗಿಯಲ್ಲಿರ್ತಾನೆ. ಈ ವಿಷ್ಣುವಿನ ಮೂಲ ವಿಗ್ರಹವನ್ನ 12,008 ಸಾಲಿಗ್ರಾಮಗಳನ್ನ ಬಳಸಿ ತಯಾರಿಸಲಾಗಿದೆ. ಈ ಸಾಲಿಗ್ರಾಮಗಳನ್ನ ನೇಪಾಳದ ಗಂಡಕಿ ನದಿಯಿಂದ ತರಲಾಗಿದೆ ಅಂತ ಹೇಳಲಾಗ್ತದೆ. ಈ ವಿಗ್ರಹಕ್ಕೆ ಪ್ರಕೃತಿಯಲ್ಲಿ ಸಿಗುವಂತಹ 108 ಗಿಡಮೂಲಿಕೆಗಳಿಂದ ತಯಾರಿಸಿದ ಕಡು ಶರ್ಕರ ಪಾಕ ಅಂತ ಹೇಳುವ ದ್ರವವನ್ನ ಲೇಪಿಸಲಾಗಿದೆ. ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ಮಂಟಪವನ್ನ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಇದನ್ನ ಮಲಯಾಳಂನಲ್ಲಿ ಒಟ್ಟಕಲ್ ಮಂಟಪಂ ಅಂತ ಹೇಳಿ ಕರೀತಾರೆ. ಈ ಮಂಟಪವನ್ನ ಮಾರ್ತಾಂಡವರ್ಮ ರಾಜನ ಕಾಲದಲ್ಲೇ ನಿರ್ಮಿಸಲಾಗಿದೆ. ಭಕ್ತರು ಇವತ್ತಿಗೂ ಈ ಮಂಟಪದ ಮೇಲೆ ಹತ್ತಿ ದೇವರ ದರ್ಶನವನ್ನ ಪಡೀತಾರೆ.
ಅನಂತ ಪದ್ಮನಾಭನ ವಿಗ್ರಹ ಅತ್ಯಂತ ದೊಡ್ಡ ವಿಗ್ರಹ. ಇದನ್ನ ಒಂದೇ ಬಾಗಿಲಿನಿಂದ ನೋಡುವಂಥದ್ದು ಅಸಾಧ್ಯ. ಇದಕ್ಕಾಗಿಯೇ ಈ ದೇವರ ವಿಗ್ರಹವನ್ನ 3 ಬಾಗಿಲುಗಳಿಂದ ನೋಡಿ ದರ್ಶನವನ್ನ ಪಡಿಬೇಕಾಗ್ತದೆ. ಮೊದಲನೇ ಬಾಗಿಲಿಂದ ದೇವರ ಮುಖ ಹಾಗೂ ಕೈಯ ಕೆಳಗಡೆ ಇರುವಂತಹ ಶಿವಲಿಂಗದ ದರ್ಶನ ಆದ್ರೆ, ಎರಡನೇ ಬಾಗಿಲಿನಿಂದ ಪದ್ಮನಾಭನ ಮಧ್ಯಭಾಗದಲ್ಲಿರುವಂತಹ ಶ್ರೀದೇವಿ, ಭೂದೇವಿ, ಭೃಗುಮುನಿ ಹಾಗೂ ತನ್ನ ನಾಭಿಯ ಕಮಲದಲ್ಲಿ ಕುಳಿತಂತಹ ಬ್ರಹ್ಮದೇವರು, ಜೊತೆಗೆ ಪದ್ಮನಾಭನ ಚಿನ್ನದ ಉತ್ಸವದ ಮೂರ್ತಿ ಹಾಗೂ ಬೆಳ್ಳಿಯ ಮೂರ್ತಿಗಳನ್ನ ನೋಡಬಹುದು. ಪದ್ಮನಾಭನ ಕಾಲುಗಳನ್ನ ಹಾಗೂ ಮಾರ್ಕಂಡೇಯ ಮುನಿಯ ಮೂರ್ತಿಗಳನ್ನ 3ನೇ ಬಾಗಿಲಿನಿಂದ ನೋಡಬಹುದು. ಅನಂತ ಪದ್ಮನಾಭ ದೇವರ ಜೊತೆಗೆ ಈ ದೇವಸ್ಥಾನದಲ್ಲಿ ಉಗ್ರ ನರಸಿಂಹ, ಕೃಷ್ಣದೇವರು, ರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ವ್ಯಾಸ, ಅಶ್ವತ್ಥಾಮ, ಗಣಪತಿ ಹಾಗೂ ಕ್ಷೇತ್ರಪಾಲರು ಪೂಜಿಸಲ್ಪಡ್ತಾರೆ. ಈ ದೇವಸ್ಥಾನದ ಈಗಿನ ಗೋಪುರದ ಅಡಿಪಾಯವನ್ನ ಕ್ರಿಸ್ತಶಕ 1566ನೇ ಇಸ್ವಿಯಲ್ಲಿಯೇ ಹಾಕಲಾಗಿದೆ ಅಂತ ಹೇಳಲಾಗ್ತದೆ. ಈ ಗೋಪುರ 7 ಅಂತಸ್ತಿನ 100 ಫೀಟ್ ಎತ್ತರದ ರಚನೆಯಾಗಿದ್ದು, ಇದನ್ನ ಪಾಂಡ್ಯ ಮಾದರಿಯಲ್ಲಿ ರಚಿಸಲಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಪದ್ಮತೀರ್ಥ ಅಂತ ಹೇಳುವಂತಹ ಒಂದು ಸುಂದರ ಕೆರೆ ಇದೆ. ದೇವಸ್ಥಾನದ 4 ಸುತ್ತ ದೊಡ್ಡ ದೊಡ್ಡ ಕಲ್ಲಿನಿಂದ ರಚಿಸಿದಂತಹ ಸುಂದರ ಕೆತ್ತನೆಗಳನ್ನ ಹೊಂದಿದಂತಹ ಕಾರಿಡಾರ್ ಅನ್ನ ರಚಿಸಿದ್ದು, ಅದು ಆಗಿನ ಕಾಲದ ಕುಶಲಕರ್ಮಿಗಳ ಕಾರ್ಯಕ್ಷಮತೆಗೊಂದು ಸಾಕ್ಷಿ. 18ನೇ ಶತಮಾನದ ಮೊದಲ ಅರ್ಧದಲ್ಲಿ ರಾಮವರ್ಮ ಅಂತ ಹೇಳುವವರು ತಿರುವಾಂಕೂರಿನ ರಾಜರಾಗಿತ್ತು. ಮುಂದೆ ಮಾತೃವಂಶದ ಪದ್ಧತಿಯ ಪ್ರಕಾರ ಅವರ ಅಳಿಯ ಮಾರ್ತಾಂಡ ವರ್ಮ ತನ್ನ 23ನೆಯ ವಯಸ್ಸಿಗೆ ರಾಜನಾಗಿ ಅಧಿಕಾರವನ್ನ ಪಡೀತಾರೆ. ಇವರು ಅಧಿಕಾರಕ್ಕೆ ಬಂದ ನಂತರ, ಅಂದ್ರೆ ಕ್ರಿಸ್ತಶಕ 1731ರ ಸುಮಾರಿಗೆ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ನವೀಕರಣದ ಕೆಲಸ ಪ್ರಾರಂಭ ಆಗ್ತದೆ. ಇವರು ಅನಂತ ಪದ್ಮನಾಭ ಸ್ವಾಮಿ ದೇವರ ಪರಮ ಭಕ್ತ. ಇವರ ಭಕ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ, ಜನವರಿ 17, 1750ನೇ ಇಸ್ವಿಯಲ್ಲಿ ತನ್ನ ಸಂಸ್ಥಾನವಾದಂತಹ ತಿರುವಾಂಕೂರಿನ ರಾಜ್ಯವನ್ನೇ ಅನಂತ ಪದ್ಮನಾಭ ಸ್ವಾಮಿ ದೇವರಿಗೆ ಶರಣು ಒಪ್ಪಿಸಿ, ಇನ್ನು ಮುಂದೆ ತಾನು ಹಾಗೂ ತನ್ನ ವಂಶಸ್ಥರೆಲ್ಲ ಈ ದೇವರ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತೇವೆ, ತಾವೆಲ್ಲರೂ ಈ ದೇವರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ತನ್ನ ವಂಶಸ್ಥರೆಲ್ಲ ಇನ್ನು ಮುಂದೆ ಪದ್ಮನಾಭ ದಾಸ ಅಂತ ಹೇಳಿ ಕರೆಯಲ್ಪಡ್ತಾರೆ ಅಂತ ಹೇಳ್ತಾರೆ. ಅಂದಿನಿಂದ ತಿರುವಾಂಕೂರಿನ ಎಲ್ಲಾ ರಾಜರು ತಮ್ಮ ಹೆಸರಿನ ಹಿಂದೆ ಪದ್ಮನಾಭ ದಾಸ ಅಂತ ಹೇಳಿ ಬರೀತಾ ಇದ್ರು. ಈ ರಾಜಮನೆತನದ ಹೆಣ್ಣು ಮಕ್ಕಳು ತಮ್ಮ ಹೆಸರಿನ ಹಿಂದೆ ಪದ್ಮನಾಭ ಸೇವಿಣಿ ಅಂತ ಹೇಳಿ ಬರೆಯುವಂತಹ ಪದ್ಧತಿ ಇಂದಿಗೂ ಮುಂದುವರೆದಿದೆ. ನಾವು ಈ ಮೊದಲೇ ಹೇಳಿದ ಹಾಗೆ ಈ ದೇವಸ್ಥಾನದ ಆಡಳಿತವನ್ನ ನೋಡ್ಕೊಳ್ಳಿಕ್ಕಾಗಿ ಪರಶುರಾಮರೇ ನಿಯೋಜನೆ ಮಾಡಿದಂತಹ 7 ಜನ ಪೊಟ್ಟಿ ಸಮುದಾಯದವರು ಇಂದಿಗೂ ಆಡಳಿತವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರನ್ನ ಎಟ್ಟರ ಯೋಗಂ ಅಂತ ಹೇಳಿ ಕರೆಯಲಾಗ್ತದೆ. ಈ ಎಟ್ಟರ ಯೋಗಂನಲ್ಲಿ ಒಟ್ಟು 8 ಜನ ಇರ್ತಾರೆ. ಅಂದ್ರೆ 7 ಜನ ಪೊಟ್ಟಿ ಸಮುದಾಯದವರು ಹಾಗೂ ಅವರ ಮೇಲೆ ತಿರುವಾಂಕೂರಿನ ರಾಜರಿರ್ತಾರೆ. ಈ 7 ಜನ ಪೊಟ್ಟಿಗಳ ಪೈಕಿ ಒಬ್ಬರನ್ನ ಪುಷ್ಪಾಂಜಲಿ ಸ್ವಾಮಿಯಾರ್ ಅಂತ ಹೇಳಿ ಕರೆಯಲಾಗ್ತದೆ. ಈ ಪುಷ್ಪಾಂಜಲಿ ಸ್ವಾಮಿಯಾರ್ ಅಂತ ಹೇಳಿ ಕರೆಸ್ಕೊಳ್ಳುವವರು ಎಲ್ಲ ಆಡಳಿತ ಸಭೆಗಳನ್ನ ನಡೆಸಬೇಕಾಗ್ತದೆ, ಅದನ್ನ ಮುನ್ನಡೆಸಬೇಕಾಗ್ತದೆ. ಈ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನ ರಾಜರು ಅನುಮೋದಿಸಿದ ಮೇಲಷ್ಟೇ ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬರಲಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವಿವಾದಕ್ಕೀಡಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಚರ ಆಸ್ತಿಗಳ ಬಗ್ಗೆ. ಈ ದೇವಸ್ಥಾನದಲ್ಲಿ 6 ನಿಗೂಢ ನೆಲಮಾಳಿಗೆಗಳಿದ್ದು ಅದಕ್ಕೆ 6 ಪ್ರತ್ಯೇಕ ಬಾಗಿಲುಗಳಿದೆ ಅಂತ ಹೇಳುವಂತಹ ವಿಷಯವೇ ಬಹಳ ವಿವಾದಕ್ಕೀಡಾಗಿತ್ತು. ಈ ದೇವಸ್ಥಾನ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಹಾಗಾಗಿಯೇ ಟಿ.ಪಿ. ಸುಂದರರಾಜನ್ ಅಂತ ಹೇಳುವಂತಹ ಮಾಜಿ IPS ಅಧಿಕಾರಿ ಹಾಗೂ ವೃತ್ತಿಯಲ್ಲಿ ವಕೀಲರಾದವರು ಕೇರಳ ಹೈಕೋರ್ಟ್ನಲ್ಲಿ ಒಂದು ದಾವೆಯನ್ನ ಹೂಡಿ ಅದರ ಪ್ರಕಾರ ರಾಜಮನೆತನದವರ ಕೈಯಿಂದ ಆಡಳಿತವನ್ನ ಹಿಂಪಡೆದು ಅದನ್ನ ಕೇರಳ ಗವರ್ಮೆಂಟ್ಗೆ ಕೊಡಬೇಕು ಅಂತ ಹೇಳಿ ಒಂದು ಕೋರಿಕೆಯನ್ನ ಸಲ್ಲಿಸ್ತಾರೆ. ಜನವರಿ 31, 2011ರಂದು ಈ ದಾವೆಯನ್ನ ಪುರಸ್ಕರಿಸಿದಂತಹ ಕೇರಳ ಹೈಕೋರ್ಟ್ ಆಡಳಿತವನ್ನ ಕೇರಳ ಗವರ್ಮೆಂಟ್ ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಂತಹ ಆದೇಶವನ್ನ ನೀಡ್ತಾರೆ. ಆದ್ರೆ ಈ ಆದೇಶದ ವಿರುದ್ಧ ರಾಜಮನೆತನದವರು ಸುಪ್ರೀಂ ಕೋರ್ಟ್ಗೆ ಅಪೀಲನ್ನ ಸಲ್ಲಿಸಿ ಕೇರಳ ಹೈಕೋರ್ಟ್ ನೀಡಿದಂತಹ ಆದೇಶಕ್ಕೆ ಸ್ಟೇ ಅನ್ನ ತರ್ತಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದಲ್ಲಿದ್ದಂತಹ 6 ನೆಲಮಾಳಿಗೆಗಳಲ್ಲಿರುವಂತಹ ಎಲ್ಲಾ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸುವಂತೆ ಆದೇಶವನ್ನ ನೀಡಿದೆ. ಕೋರ್ಟ್ ದಾಖಲೆಗಳಿಗಾಗಿ ಈ ಗುಪ್ತ ಬಾಗಿಲುಗಳನ್ನ ABCDEF ಅಂತ ಹೇಳಿ ನಮೂದಿಸ್ತಾರೆ. ಇದರಲ್ಲಿ ಬಿ ಬಾಗಿಲನ್ನ ಬಿಟ್ಟು ಮತ್ತು ಉಳಿದಂತಹ ಎಲ್ಲಾ ಕೋಣೆಯ ಬಾಗಿಲನ್ನ ಓಪನ್ ಮಾಡಿ ಅಲ್ಲಿದ್ದಂತಹ ಬೆಲೆ ಬಾಳುವ ಎಲ್ಲಾ ವಸ್ತುಗಳನ್ನ, ಅಂದ್ರೆ ಚಿನ್ನ, ಬೆಳ್ಳಿ, ವಜ್ರ, ಇನ್ನು ಅನೇಕ ಬೆಲೆ ಬಾಳುವ ವಸ್ತುಗಳನ್ನ ತನಿಖೆ ಮಾಡಿ ವರದಿಯನ್ನ ಸಲ್ಲಿಸಲಾಗ್ತದೆ. ಆದ್ರೆ ಈ ಬಿ ಬಾಗಿಲಿಗೆ ಹಾಕಿದಂಥದ್ದು ನಾಗಮುದ್ರೆ ಅಂತ ಹೇಳುವಂತಹ ಲಾಕ್ ಸಿಸ್ಟಮ್.
ಇದನ್ನ ಓಪನ್ ಮಾಡುವಂತಹ ವಿಧಾನ ಯಾರಿಗೂ ತಿಳಿದಿರೋದಿಲ್ಲ. ಇದರ ಜೊತೆಗೆ ಈ ಬಾಗಿಲನ್ನು ಓಪನ್ ಮಾಡಿದರೆ ಅದರಿಂದ ಅನೇಕ ತೊಂದರೆಗಳು ಎದುರಾಗ್ಬೋದು ಅಂತ ಹೇಳುವಂಥದ್ದು ರಾಜಮನೆತನದವರ ನಂಬಿಕೆ ಆದ ಕಾರಣ ಅವರು ಇದಕ್ಕೆ ವಿರೋಧಿಸ್ತಾರೆ. ಹಾಗೂ ಇದಕ್ಕಿಂತಲೇ ನಿಯೋಜನೆಗೊಂಡಂತಹ ಒಂದು ಕಮಿಟಿ ಅನೇಕ ತಜ್ಞರನ್ನು ಸಂಪರ್ಕಿಸಿ ಅವರಿಂದ ಅಭಿಪ್ರಾಯಗಳನ್ನು ಪಡ್ಕೊಂಡು ಜೊತೆಗೆ ಸಂಪ್ರದಾಯಬದ್ಧವಾದಂತಹ ಅಷ್ಟಮಂಗಲ ಪ್ರಶ್ನೆಯ ಮೂಲಕ ವಿಚಾರಿಸಿದಾಗಲೂ ಈ ಬಾಗಿಲನ್ನು ಓಪನ್ ಮಾಡಿದರೆ ಅನೇಕ ವಿಧ್ವಂಸಗಳೇ ನಡಿಬೋದು ಅಂತ ಹೇಳುವಂತಹ ಅಭಿಪ್ರಾಯ ಸಿಗ್ತದೆ. ಹಾಗಾಗಿ ಈ ರಿಪೋರ್ಟ್ನ ಆಧಾರದ ಮೇಲೆ ಬಿ ಬಾಗಿಲನ್ನು ಬಿಟ್ಟು ಈಗಾಗಲೇ ಓಪನ್ ಮಾಡಿದಂತಹ ಉಳಿದ ಎಲ್ಲ ಕೋಣೆಯಿಂದ ದೊರೆತಂತಹ ಆಸ್ತಿಯ ಮೌಲ್ಯಮಾಪನ ಸಂಪೂರ್ಣಗೊಳ್ಳುವ ತನಕ ಅದರ ಜೊತೆಗೆ ಈಗಾಗಲೇ ಸಿಕ್ಕಿದಂತಹ ಆಸ್ತಿಯ ದಾಖಲೆಗಳನ್ನು ತಯಾರು ಮಾಡುವಂಥದ್ದು, ಅದರ ವರ್ಗೀಕರಣ, ಭದ್ರತೆ, ಸಂರಕ್ಷಣೆ ಇವೆಲ್ಲ ವಿಷಯಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವ ತನಕ ಈ ಬಿ ಬಾಗಿಲನ್ನು ಓಪನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡ್ತದೆ. ಇವೆಲ್ಲದರ ಜೊತೆಗೆ ಸುಪ್ರೀಂ ಕೋರ್ಟ್ ಅಮಿಕಸ್ ಕ್ಯೂರೆಯನ್ನು ಸಹ ನೇಮಿಸಿ ವೈಯಕ್ತಿಕ ವರದಿಗಳನ್ನು ಪಡೆದು ಏಪ್ರಿಲ್ 10, 2019 ಕೇರಳ ಹೈಕೋರ್ಟ್ ನೀಡಿದಂತಹ ಆದೇಶವನ್ನು ರದ್ದುಗೊಳಿಸುತ್ತದೆ ಮತ್ತು ಜುಲೈ 13, 2020 ದೇವಸ್ಥಾನದ ಆಡಳಿತದ ಅಧಿಕಾರವನ್ನ ರಾಜಮನೆತನದವರಿಗೆ ನೀಡಿ ಅದನ್ನ ಮರುಸ್ಥಾಪಿಸಲಾಯಿತು. ಅನಂತ ಪದ್ಮನಾಭ ಸ್ವಾಮಿ ದೇವರ ಪ್ರಧಾನ ಅರ್ಚಕರ ಹುದ್ದೆಗೆ ಈಗಲೂ ಸಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಕ್ಕಡ ಅಂತ ಹೇಳುವಂತಹ ಪ್ರದೇಶದಿಂದ ಒಂದು ನಿರ್ದಿಷ್ಟ ಮನೆತನದವರನ್ನ ಪೂಜೆಗಾಗಿ ನೇಮಿಸಲಾಗ್ತದೆ. ಈ ಮನೆತನದವರಿಗೂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಹಿಂದೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಂತಹ ಕುಟುಂಬದವರು ಕಾರಣಾಂತರಗಳಿಂದ ಈ ಭಾಗಕ್ಕೆ ವಲಸೆಯನ್ನ ಬಂದರೂ ಅಲ್ಲಿನ ಅವರ ಕರ್ತವ್ಯವನ್ನ ಮರೆಯದೆ ಪೂಜೆಯ ಕೆಲಸವನ್ನ ಇಂದಿಗೂ ಮುಂದುವರಿಸಿಕೊಂಡು ಬರ್ತಾ ಇರುವಂಥದ್ದು ಬಹಳ ವಿಶೇಷ. ತಿರುಪತಿ ತಿಮ್ಮಪ್ಪನೇ ಕುಬೇರ, ಅತ್ಯಂತ ಶ್ರೀಮಂತ ದೇವರು ಅಂತ ಹೇಳುವಂಥದ್ದು ವಾಸ್ತವ ಆಗಿತ್ತು. ಆದರೆ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಈ ಬಿ ಕೋಣೆಯ ಬಾಗಿಲನ್ನ ತೆಗೆದು ಒಂದು ವೇಳೆ ಅಲ್ಲಿಯ ಸಂಪತ್ತು ಬಹಿರಂಗಗೊಂಡ್ರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಹೇಳಿ ಖಂಡಿತವಾಗ್ಲೂ ಗುರುತಿಸಲ್ಪಡ್ತದೆ. ಇಂತಹ ಶ್ರೀಮಂತ ಸಂಸ್ಕೃತಿ ಪರಂಪರೆಯನ್ನು ಹೊಂದಿದಂತಹ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ನಾಡು ಕೂಡ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹೇಳೋದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.